ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರವೆ ಹಪ್ಪಳ ಮಾಡಿದ್ದೀನಿ, ನಿಮಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ ಅದ ರೀ ಈ ರವೆ ಹಪ್ಪಳ ಮಾಡೋದು. ಒಂದ್ಸಲ ನೋಡಿ ಮಾಡ್ಕೊರಿ, ತುಂಬಾ ಚೆನ್ನಾಗಾಗ್ತದೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೀನಿ, ಯಾವ ಥರ ಮಾಡೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಈ ಥರ ಬ್ಲ್ಯಾಕ್ ಆಗಬಾರ್ದು ಅಂದರೆ ನೀವು ಯಾವ ಸಾಬೂನು ಪುಡಿನ ಯೂಸ್ ಮಾಡ್ತೀರಾ ನೋಡಿ, ಆ ಸಾಬೂನು ಪುಡಿ ಮತ್ತು ಅಡುಗೆ ಎಣ್ಣೆ ಹಾಕ್ಕೊಂಡು ಈ ಥರ ಹಚ್ಕೊಂಡು ತಿಕ್ಕೋಬೇಕು ನೋಡ್ರಿ. ಈ ಥರ ಮಾಡೋದ್ರಿಂದ ಪಾತ್ರೆ ತೊಳೆಯುವಾಗ ಬೇಗನೆ ಕ್ಲೀನ್ ಆಗ್ತದ್ರಿ. ನೋಡ್ಬೋದು ಈ ಥರ ನಾನು ಹಚ್ಚಿ ಇಟ್ಕೊಂಡಿನಿ. ಇದನ್ನು ಒಲೆ ಮೇಲೆ ಇಟ್ಕೋತೀನಿ. ನೀವು ಕೂಡ ಒಲೆ ಮೇಲೆ ಮಾಡ್ತಾಯಿದ್ರೆ ಈ ಟಿಪ್ಸ್ನ ಯೂಸ್ ಮಾಡಿ. ನಾನಿಲ್ಲಿ ಹಪ್ಪಳ ಮಾಡೋಕ್ಕೆ ಅಂಥೇಳಿ 1 ಬೌಲಷ್ಟು ಬಾಂಬೆ ರವೆ ತೊಗೊಂಡಿನಿ ರೀ. ಯಾವ ಅಳತೆ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರ ನೋಡಿ, ಅದೇ ಅಳತೆ ಕಪ್ಪಲ್ಲಿ 9 ಕಪ್ಪಷ್ಟು ನೀರು ಹಾಕೋಬೇಕ್ರಿ. ಹಪ್ಪಳ ಮಾಡೋಕ್ಕೆ ನೀವೇನಾದರೂ ಹೊಸಬ್ರಾಗಿದ್ದರೆ ಈ ಥರ ಅಳತೆ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ರೂಢಿ ಇರೋರಿಗೆ ಕಣ್ಣಳತೆ ಮೇಲೆ ನೀರನ್ನು ಇಟ್ಕೋತಾರ್ರಿ. ನೋಡ್ರಿ ಇಷ್ಟು ನೀರು ಹಾಕೊಂಡಿನಿ, ಅಳತೆ ಮಾಡಿಕೊಂಡು 9 ಬೌಲಷ್ಟು ಹಾಕೊಂಡಿದ್ದೀನಿ. ನೀರು ಬಬಲ್ಸ್ ಬರೋವರೆಗೂ ಕಾಯ್ಬೇಕು ನೋಡ್ರಿ. ಕೊತ್ತ ಅಂತ ಕುದಿಬೇಕ್ರಿ. ಅಲ್ಲಿವರೆಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೋಡ್ಬೋದು ನೀರು ಹೆಸರು ಬಂದವ್ರಿ. ಇವಾಗ ನಾನು ಎಳ್ಳು ಹಾಕೋತೀನಿ ರೀ. ಎಳ್ಳು ಮತ್ತು ಅಜ್ವಾನ ಹಾಕೋತೀನಿ. ನೀವು ಬೇಕಾದರೆ ಜೀರಿಗೆ ಕೂಡ ಹಾಕೋಬೋದು, ಅಥವಾ ಕಾಳು ಮೆಣಸು ಪುಡಿ ಮಾಡಿ ಅದು ಕೂಡ ಹಾಕೋಬೋದು. ನೋಡಿ ಎಳ್ಳು ಮತ್ತು ಅಜ್ವಾನದ ಮಿಶ್ರಣನ ಈ ನೀರೊಳಗೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಬೌಲಷ್ಟು, ಈ ಬೌಲಿಂದ 1 ಬೌಲಷ್ಟು ರವೆ ತೊಗೊಂಡಿನಿ ರೀ. ನೋಡ್ಬೋದು ಈ ರವೆನ ನೀರಿಗೆ ಹಾಕೋತೀನಿ ರೀ. ಈಗ ಗಂಜಿ ಮಾಡ್ತಾ ಇರೋದ್ರಿಂದ ಗಂಟೇನಾಗಲ್ಲ, ಆದರೂ ರವೆ ಹಾಕಿದ ತಕ್ಷಣವೇ ಕೈ ಆಡಿಸ್ಬೇಕು. ನೋಡ್ಬೋದು ಈ ಥರ 1 ಸ್ಪೂನ್ ಸಹಾಯದಿಂದ ತಿರ್ಬೇಡ್ಕೋಬೇಕು. ಎಲ್ಲನೂ ಗಟ್ಟಿ ಆಗೋವರೆಗೂ ತಿರ್ಬೇಡ್ಬೇಕು ನೋಡ್ರಿ. ಈಗ ಈ ಹಂತ ಆಗ್ಯದ ನೋಡ್ರಿ, ಈ ಥರ ಆಗ್ಯದ್ರಿ. ಇನ್ನೂ ಸ್ವಲ್ಪ ಕುದಿಸ್ಕೋಬೇಕ್ರಿ. ಗಟ್ಟಿ ಆದಷ್ಟು ಹಪ್ಪಳ ಕೂಡ ತುಂಬಾ ಚೆನ್ನಾಗಿ ಆಗ್ತಾವ. ಈಗ ನಾನು ಹಪ್ಪಳ ಹಾಕಲಿಕ್ಕೆ ಬೇಕಾದಂಥ ಪರ್ಫೆಕ್ಟ್ ಆದ ಗಂಜಿ ರೆಡಿ ಆಗ್ಯದ ನೋಡ್ರಿ. ಈ ಥರ ಆದ ಕೂಡಲೇ ಒಲೆ ಮೇಲಿಂದ ತೆಗೆದು ಬಿಡಬೇಕು. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಟ್ರಿಕ್ಸ್ನ ಹೇಳ್ತೀನಿ ಕೇಳಿಲಿ. ಈ ಥರ ಸೌಟ್ ಮೇಲೆ ಹಿಂದ್ಗಡೆಯಿಂದ 1 ಲೈನ್ಸ್ನ ಎಳೀರಿ. ಎರಡೂ ಒಂದಕ್ಕೊಂದು ಅಂಟುಗಳಿಲ್ಲ ಅಂದರೆ ಈ ಥರ ಆಗಿದ್ರೆ ಹಪ್ಪಳ ಕೂಡ ಪರ್ಫೆಕ್ಟಾಗಿ ಆಗ್ತಾವೆ ನೋಡ್ರಿ. ನಾನು ಇದನ್ನು ಮನೆ ಮೇಲ್ಗಡೆ ಹಾಕ್ತಾಯಿದ್ದೀನಿ ಬಿಸಿಲಲ್ಲಿ. ಈ ಥರ ಪ್ಲಾಸ್ಟಿಕ್ ಕವರ್ನ ಹಾಸ್ಕೊಂಡಿದ್ದೀನಿ. ಅದ್ರ ಮೇಲೆ ಹಪ್ಪಳನ ಹಾಕೋತೀನಿ ಒಂದೊಂದಾಗಿ. ಈ ಥರ ಹಾಕಿದ ಕೂಡಲೇ ಸ್ವಲ್ಪ ಗಟ್ಟಿಯಾಗಿದ್ದರೆ ಹಪ್ಪಳದ ಮೇಲೆ ಸೌಟಿಂದ ಕೈ ಆಡಿಸ್ಕೋಬೇಕು. ನನಗಿಲ್ಲಿ ಕರೆಕ್ಟಾಗಿ ಆಗಿತ್ತು, ಹಾಗಾಗಿ ನಾನು ಕೈ ಆಡಿಸ್ತಾ ಇಲ್ಲ. ಸ್ವಲ್ಪ ಹಾಕಿದ ತಕ್ಷಣ ತಾನೇ ದೊಡ್ಡದಾಗಿಬಿಡ್ತದ್ರಿ. ಹಾಗಾಗಿ ಎಲ್ಲ ಹಪ್ಪಳ ಕೂಡ ಇದೇ ಥರನೇ ಹಾಕ್ಕೋಬೇಕು ನೋಡ್ರಿ. ಈ ಥರ ಹಾಕಿ ನಾನು ಸಂಜೆವರೆಗೂ ಬಿಟ್ಟಿದ್ದೆ. ಸಂಜೆವರೆಗೂ ಈ ಥರ ಆಗಿಬಿಟ್ಟವು ನೋಡ್ರಿ. ಒಂದು ಸೈಡ ಪೂರ್ತಿಯಾಗಿ ಒಣಗ್ಯಾವ್ರಿ. ನೋಡ್ರಿ ಪ್ಲಾಸ್ಟಿಕ್ ಮೇಲೆ ಹಾಕಿರೋದ್ರಿಂದ ಈಸಿಯಾಗಿ ಈ ಥರ ಬಿಚ್ಕೊಂಡು ಬಿಡ್ತಾವೆ ನೋಡ್ರಿ. ನಿಮಗೇನಾದರೂ ಬಿಸಿಲಲ್ಲಿ ಹಾಕೋಕ್ಕೆ ಅನುಕೂಲ ಇರಲಿಲ್ಲ ಅಂದರೆ ನೀವು ಫ್ಯಾನ್ಗಳಿಗೇ ಹಾಕೋಬೋದು ಈ ಹಪ್ಪಳ. ಎಲ್ಲನೂ ಈ ಥರ ಉಲ್ಟಾ ಹಾಕಿ ಮತ್ತೆ 1 ದಿವಸ ಬಿಡಬೇಕು. ಆಗ ಪೂರ್ತಿಯಾಗಿ ಒಣಗಿರ್ತಾವೆ ನೋಡ್ರಿ. ಇದಕ್ಕೆ ಬೇಕಾದರೆ ನೀವು ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಒಣಗಿದ ಮೇಲೆ ಈ ಥರ ಆಗ್ಯಾವ ನೋಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ನಮ್ಮ ಚಾನಲಲ್ಲಿ ಸಮ್ಮರ್ ಸ್ಪೆಷಲ್ ಆಗಿ ಹಪ್ಪಳ ಮತ್ತು ಸಂಡಿಗೆ ಸೀರೀಸ್ ನಡೀತಾ ಇದೆ. ಎಲ್ಲ ಹಪ್ಪಳ ಸಂಡಿಗೆ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲನೂ ಒಂದು ಸತಿ ನೋಡ್ಕೊಂಡು ಬರ್ರಿ. ಹಪ್ಪಳ ಕರಿಯುವಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ಇರ್ತದೆ, ಹಾಗಾಗಿ ನೋಡಿಕೊಂಡು ಮಾಡ್ಕೋರಿ. ನೋಡ್ಬೋದು ಹಪ್ಪಳ ಎಷ್ಟು ಸಣ್ಣದಾಗಿದೆ, ಕರೆದ ಮೇಲೆ ಅರಳಿ ಎಷ್ಟು ದೊಡ್ಡದಾಗ್ತಾ ಇದೆ. ಒಂದ್ಸಲ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರ್ತದೆ ರವೆ ಹಪ್ಪಳ. ಟ್ರೈ ಮಾಡಿದ್ಮೇಲೆ ನಿಮ್ಮ ಹಪ್ಪಳ ಯಾವ ಥರ ಬಂದಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.